ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ಲಾಸ್ಟ್ ವ್ಲಾಗ್, ಕಂಟಿನ್ಯೂಸ್ ವ್ಲಾಗು. ನಾವು ಆಲ್ಟ್ ಆಗಿದೆ ಅಂತ ರೆಸಾರ್ಟಲ್ಲಿ ಬೆಳಗ್ಗೆನೇ ಬೇಗ ಎದ್ದು ರೆಡಿ ಆಗ್ತಾ ಇದ್ದೀವಿ. ಆ್ಯಕ್ಚುಲಿ ನೈಟೇ ಹೇಳಿದರು ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಬೇಕು. 6 ಗಂಟೆಗೆಲ್ಲ ನೀವು ಬೀಚಲ್ಲಿದ್ದರೆ 8-8:30 ತನಕ ಬೀಚಲ್ಲಿದ್ದು ಮತ್ತೆ ಬಂದು ತಿಂಡಿ ತಿಂದ್ಕೊಂಡು ನಾವು ಪ್ಲೇಸಸ್ ನೋಡೋಕೆ ಹೋಗೋಣ ಅಂತ ಹೇಳಿದರು. ನೋಡಿ, ಬೆಳಗ್ಗೆ ಎಲ್ಲರೂ ರೆಡಿಯಾಗಿ ಬರ್ತಿದ್ದಾರೆ. ಒಬ್ಬೊಬ್ಬರು ಇಬ್ಬಿಬ್ಬರೇ ಇದ್ರಲ್ವ ವಯಸ್ಸಾದವರೆಲ್ಲ, ಅವರೆಲ್ಲ ಬೇಗ ರೆಡಿಯಾಗಿ ಬರ್ತಿದ್ದಾರೆ. ಕಾಫಿ ಟೀ ಎಲ್ಲ ರೆಡಿಯಾಗಿದೆ, ಕುಡ್ಕೊಂಡು ಹೊರಡೋಣ ಅಂತ ಕೆಳಗೆ ಇಳಿತಾ ಇದ್ದಾರೆ. ನಾವು ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡ್ವಿ, ಯಾಕೆ ಅಂದರೆ ಬಂದು ಹೇಗಿದ್ರು ಫ್ರೆಶ್ ಅಪ್ ಆಗಲೇಬೇಕು. ಬೀಚಲ್ಲೆಲ್ಲ ಆಟ ಆಡ್ಕೊಂಡು ಬಂದು ಮತ್ತೆ ಫ್ರೆಶ್ ಅಪ್ ಆಗೋಕ್ಕಾಗಲ್ಲ ಅಂತ ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು ರೆಡಿಯಾಗಿದ್ದೀವಿ. ಯಾಕೆಂದರೆ ಒಳ್ಳೊಳ್ಳೆ ಫೋಟೋಸ್ ತೊಗೋಬೇಕಲ್ವ, ಹಾಗಾಗಿ ರೆಡಿಯಾಗೋಣ ಅಂತ ಪಾಪುಗೂ ಸ್ವಲ್ಪ ರೆಡಿ ಮಾಡಿ, ಅಂದರೆ ಅವಳಿಗೂ ಫೇಸ್ ವಾಶ್ ಮಾಡಿ, ಜಸ್ಟು ಅವಳು ನೆನ್ನೆ ಡ್ರೆಸ್ಸೇ ಹಾಕಿದ್ದು. ಆ್ಯಕ್ಚುಲಿ ಚೆನ್ನಾಗಿತ್ತಲ್ವ ಬೀಚಿಗೆ ಅಂತ ಅದನ್ನೇ ಹಾಕಿದ್ದೀನಿ. ಮತ್ತು ನಾವು ಸ್ವಲ್ಪ ರೆಡಿಯಾಗಿ ಹೊರಟಿದ್ದಾಯಿತು. ನೋಡಿ, ಕಾಫಿ ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ಲೇಟ್ ಆಯಿತು ಎಲ್ಲರೂ ಬರೋಕ್ಕೆ. ಹೊರಟ್ವಿ, ಸ್ವಲ್ಪ ಹೆಚ್ಚು ಕಡಿಮೆ ಅದೇ ಆಗುತ್ತೆ ಅಲ್ವಾ, ತುಂಬ ಜನ ಇರೋ ಕಡೆ. ಹಾಗಾಗಿ ಹೊರಟ್ವಿ. ಬೆಳಗ್ಗೆ ಎಲ್ಲರೂ ಫುಲ್ಲು ಸ್ವಿಮ್ಮಿಂಗಲ್ಲಿ, ಅಷ್ಟು ಚಳೀಲಿ ಮಕ್ಕಳು ಆಟ ಆಡ್ತಾಯಿದ್ರು. ಬಟ್ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಫೆಬ್ರವರಿ ಮಾರ್ಚ್ ತನಕನೂ ಸ್ವಲ್ಪ ಚಳಿ ಇತ್ತು. ಬೆಳಗ್ಗೆ ಅಂತೂ ತುಂಬಾ ಚಳಿ ಇರುತ್ತೆ, ತಣ್ಣಗಿತ್ತು. ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆದರೆ ಸರಿ ಹೋಗುತ್ತೆ ಅಂತ ಹೊರಟ್ವಿ. ಆ್ಯಕ್ಚುಲಿ ಈ ಟೈಮಲ್ಲಿ ಚೆನ್ನಾಗಿರುತ್ತೆ ಬೀಚಲ್ಲಿ ಆಟ ಆಡೋಕ್ಕೆ. ಬಿಸಿಲಲ್ಲಿ ಹೋದರೆ ಸ್ವಲ್ಪ ಸ್ಕಿನ್ನು ಇಚ್ಚಿಂಗ್ ಆಗೋದು, ಅಂದರೆ ಉಪ್ಪಿನ ನೀರಲ್ವಾ, ಸಾಲ್ಟ್ ವಾಟರ್ ಇರೋದ್ರಿಂದ ಬೀಚಲ್ಲಿ ಸ್ವಲ್ಪ ಸ್ಕಿನ್ನೆಲ್ಲ ಉರಿ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಒಳ್ಳೆ ಟೈಮಲ್ಲೇ ಅವರು ನಮಗೆ ಬೀಚಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸೆಕೆಂಡ್ ಡೇ ಇದು. ನೋಡೋಣ ಇವತ್ತು ಸೆಕೆಂಡ್ ಡೇ ಏನೇನು ನೋಡ್ತೀವಿ ಅಂತ. ತುಂಬ ಲೆಂತ್ ಅನಿಸಿದ್ರೆ ಆಫ್ ಆಗುತ್ತೆ. ಸೊ ನೋಡೋಣ ಹೇಗಿರುತ್ತೆ ಅಂತ. ಬಟ್ ನಾವು ಆ್ಯಕ್ಚುಲಿ ಇದು ತುಂಬ ದೂರ ಇರುತ್ತೆ, ಸ್ವಲ್ಪ ಬೇಗನೆ ಹೊರಡಬೇಕಿತ್ತು ಅಂತ ಯೋಚನೆ ಮಾಡಿದ್ವಿ. ಮತ್ತು ಎಲ್ಲರೂ ಮಾತಾಡ್ಕೊಂಡ್ವಿ. ಬಟ್ ಪರವಾಗಿಲ್ಲ, ತುಂಬಾ ಹತ್ತಿರ, ವಾಕಿಂಗೇ ಹೋಗ್ಬೋದು. ಬಟ್ ಏಜ್ ಆದವ್ರಿಗೆಲ್ಲ ತುಂಬ ಕಷ್ಟ. ಹೋಗೋ ಟೈಮಲ್ಲೇನೋ ಬಸ್ಸು ಅಲ್ಲಿ ತನಕ ಹೋಗುತ್ತೆ, ನಾವು ಬಿಡ್ತೀವಿ ಅಂತ ಹೇಳಿದರು. ಸ್ವಲ್ಪ ಹತ್ತಿರ, ಬೀಚಿಗೆ ಹತ್ರನೇ ಹೋಗುತ್ತೆ, ಬಿಡ್ತೀವಿ. ಆಮೇಲೆ ಅಲ್ಲಿ ಆ್ಯಕ್ಚುಲಿ ಪಾರ್ಕಿಂಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ವಾಪಸ್ ರೂಮ್ ಹತ್ರನೇ, ಅಂದರೆ ನಾವು ಆಲ್ಟ್ ಆಗಿದ್ವಲ್ಲ ಅಲ್ಲಿಗೆ ವಾಪಸ್ ಹೋಗುತ್ತೆ ಬಸ್ಸು, ನೀವು ವಾಕಲ್ಲೇ ಬರಬೇಕಾಗತ್ತೆ ಅಂತ ಹೇಳಿದರು. ನೋಡೋಣ, ಆದರೆ ತರ್ತೀವಿ ಬಸ್ಸು, ಇಲ್ಲಾಂದರೆ ನೀವು ವಾಕಲ್ಲೇ ಬನ್ನಿ. ಅಂದರೆ ನಾವು ನೈಟ್ ಹೋಗಿದ್ವಿ, ನೋಡಿದ್ರ ಆ ಸೈಡಿಂದ, ಅಂದರೆ ಬ್ಯಾಕ್ ಸೈಡ್ ಬೀಚು ಜೊತೆಲೇ ನಡ್ಕೊಂಡು ಹೋಗಿ ಬ್ಯಾಕ್ ಸೈಡಿಗೆ, ಅಲ್ಲಿಂದ ಶಾರ್ಟ್ಕಟ್ಟಲ್ಲಿ ಹೋಗ್ಬೋದು. ನಾವು ನೈಟ್ ನಡ್ಕೊಂಬಂದ್ವಲ್ಲ ಆ ಪ್ಲೇಸಲ್ಲಿ ಹತ್ರ ಆಗುತ್ತೆ. ಬಟ್ ನೋಡೋಣ ಏನಾಗುತ್ತೆ ಅಂತ. ನಾವು ಇವಾಗ ಜಸ್ಟ್ ಕಲ್ಗುಂಟೆ ಬೀಚ್ಗೆ ಎಂಟ್ರಿ ಕೊಟ್ವಿ. ಇದು ಆ್ಯಕ್ಚುಲಿ ಕಲ್ಗುಂಟೆ ಬೀಚು, ಸೆಕೆಂಡ್ ಬೀಚ್ ನಾವು ವಿಸಿಟ್ ಮಾಡಿದ್ದಂಥದ್ದು. ಚೆನ್ನಾಗಿರುತ್ತೆ, ಯಾವುದು ಪರವಾಗಿಲ್ಲ, ಒಂದು ಫೇಮಸ್ ಆಗಿರುತ್ತೆ ಸ್ವಲ್ಪ. ಆ ಥರ ಬೀಚ್ಗಳನ್ನ ಮಾತ್ರ ತೋರಿಸ್ತೀವಿ ಅಂತ ಹೇಳಿದ್ರಲ್ವ, ಹಾಗಾಗಿ ಇದು ಸೆಕೆಂಡ್ ಬೀಚ್. ಇಲ್ಲಿ ನೋಡಿ, ಐ ಲವ್ ಗೋವಾ ಇದೆಯಲ್ಲ, ಅಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಫೋಟೋಸ್ ಕ್ಯಾಪ್ಚರ್ ಮಾಡಿಕೊಂಡು 3 ಬೀಚ್ ಕಡೆ ಹೊರಟ್ವಿ. ಬೀಚಲ್ಲಿ ಆ್ಯಕ್ಚುಲಿ ಇದು ಸ್ವಲ್ಪ ಪರವಾಗಿಲ್ಲ, ಬಟ್ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆನೇ, ಯಾಕೆಂದರೆ ತುಂಬ ಜನ ಇರ್ತಾರಲ್ವ, ಪಾಪ ಅವ್ರಿಗೂ ಎಷ್ಟು ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋಕ್ಕೆ. ಬಟ್ ಚೆನ್ನಾಗಿತ್ತು. ಪಾಪು ಫುಲ್ ಎಂಜಾಯ್ ಮಾಡಿದ್ಲು. ನಮಗಂತೂ ಯಾಕೆಂದರೆ ಬರೋದೇ ಅಪರೂಪ ಈ ಥರ ಒಂದು ವಾತಾವರಣ, ಈ ಥರ ಒಂದು ನೀರಿನ ಶಬ್ದ, ಅಂದರೆ ಸೌಂಡು ಒಂಥರ ಸಖತ್ತಾಗಿತ್ತು. ಕಡಿಮೆ ಜನ ಬೇರೆ ಇದ್ರಲ್ವ ನಾವು ಹೋದಾಗ, ತುಂಬ ಹಾಲಿಡೇಸ್ ಏನಿರಲಿಲ್ಲ. ಹಾಲಿಡೇಸಲ್ಲೆಲ್ಲ ಬಂದುಬಿಟ್ರೆ ತುಂಬ ಹಿಂಸೆ. ನಾವು ನಾರ್ಮಲ್ ಟೈಮಲ್ಲಿ ಬಂದಿದ್ದರಿಂದ ಸ್ವಲ್ಪ ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ ಎಲ್ಲ, ಹಾಗಾಗಿ ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ಲು ಪಾಪು ಫುಲ್ಲು. ಅವಳಿಗೆ ಇಲ್ಲೇ ಆ್ಯಕ್ಚುಲಿ ಬೀಚಿಂದ ಆಚೆ ಹೋಗೋಣ ಅಂದ್ರೆ ಅಳು ಸ್ಟಾರ್ಟ್ ಮಾಡ್ತಾಳೆ. ನಾನು ಇಲ್ಲೇ ಆಟ ಆಡಬೇಕು ಅಂತಲೇ ಇರ್ತಾಳೆ ಪಾಪ. ಯಾವಾಗ ನೋಡಿದ್ರು ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಬಂದರೂ ಕೇಳ್ತಾಳೆ, ಅಮ್ಮ ನೆಕ್ಸ್ಟ್ ಹೋಗೋಣ ಗೋವಾಗೆ ಅಂತ ಕೇಳ್ತಾನೆ ಇರ್ತಾಳೆ. ಯಾಕೆಂದರೆ ಅವಳಿಗೂ ಪಾಪ ಅಪರೂಪಕ್ಕೆ ನೀರು ನೋಡ್ತಾಳೆ. ಊರ್ ಸೈಡ್ ಸ್ವಲ್ಪ ನೀರು ನೋಡಿದ್ರು ಅವಳು ಅಷ್ಟೇ ಖುಷಿ, ಬಟ್ ಬೀಚ್ ನೋಡಿದ್ರೆ ಹೇಳ್ಬೇಕಾ. ಅವಳಿಗೋಸ್ಕರನೇ ಆ್ಯಕ್ಚುಲಿ ಬೀಚ್ಗಳಿರೋ ಕಡೆ ಹೋದರೆ ಕರ್ಕೊಂಡೋಗೋದು. ತುಂಬಾ ಚೆನ್ನಾಗಿತ್ತು. ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಸೂಪರಾಗಿತ್ತು. ನಾನು ಫುಲ್ಲು ಅಲೆಗಳ ಜೊತೆ ಆಟ ಆಡಿದ್ದೇ ಆಯಿತು. ಭಯ ಮಾತ್ರ ತುಂಬ. ಅದು ಮರಳು ಅಲೆಗಳು ಬಂದಾಗ ಕಾಲು ಸ್ವಲ್ಪ ಜಾರ್ಕೊಳ್ತಾ ಇರುತ್ತೆ, ಅಂದರೆ ಮರಳು ಎಳ್ಕೊಳ್ಳುತ್ತೆ ಗೊತ್ತಾ ನಮ್ಮ ಕಾಲನ್ನು ನೀರೊಳಗಡೆ. ಆಗ ತುಂಬ ಭಯ ಅನಿಸುತ್ತೆ. ಅಲೆಗಳು ಬಂದ ತಕ್ಷಣ ಓಡಿ ಬರೋದು. ನೋಡಿ ಎಷ್ಟು ಕಡಿಮೆ ಜನ ಇದ್ದರು, ಅಂದರೆ ನಾವು ಒಳ್ಳೊಳ್ಳೆ ಫೋಟೋಸ್ ತಕ್ಕೊಂಡ್ವಿ. ಸಖತ್ತಾಗಿತ್ತು. ಬೀಚಲ್ಲಿ ಎಂಜಾಯ್ ಮಾಡಿಕೊಂಡು
ಇಲ್ಲೆಲ್ಲ ರೆಸಾರ್ಟ್ಗಳು ನೋಡಿ, ಇದೆಲ್ಲ ಫುಲ್ಲು ನೈಟ್ ಹೊತ್ತು ತುಂಬ ಓಪನ್ ಇರೋದು. ನೈಟ್ ಹೊತ್ತು ಜಾಸ್ತಿ ಲೈಟಿಂಗ್ಸ್ ಎಲ್ಲ ಹಾಕೊಂಡು ಓಪನ್ ಮಾಡ್ತಾರೆ. ಈ ಟೈಮಲ್ಲಿ ಸ್ವಲ್ಪ ಕಡಿಮೆ, ಆ್ಯಕ್ಚುಲಿ ಓಪನ್ನೇ ಇರಲಿಲ್ಲ. ಆಮೇಲೆ ಲೇಟಾಗಿ ಓಪನ್ ಮಾಡ್ತಾರೆ ಅನಿಸುತ್ತೆ. ನಾವು ಬೆಳಗ್ಗೆ ಬೇಗ ಹೋದ್ವಿ ಅಲ್ವಾ, ನೋಡಿ ಇನ್ನೂ ಸ್ವಲ್ಪ ಬಿಸಿಲು ಜಾಸ್ತಿ ಬರ್ತಾ ಇದೆ ಅನ್ನೋಷ್ಟರಲ್ಲಿ ನಾವು ಹೊರಟ್ವಿ ರೂಮ್ ಕಡೆ. ನೋಡಿ ನಾನು ಹೇಳಿದ್ನಲ್ಲ, ಬೀಚ್ ಹೇಗೆ ಹೋಗುತ್ತೆ ಹಾಗೆ ಬ್ಯಾಕ್ ಸೈಡ್ಗೆ ಈ ಥರ ನಡ್ಕೊಂಡು ಬೀಚ್ ಜೊತೆಯಲ್ಲೇ ಹೋದರೆ ಅಲ್ಲಿ ಶಾರ್ಟ್ಕಟ್ಟಲ್ಲಿ ನಾವು ನೈಟ್ ಬಂದು ಹೇಗೆ ವಾಪಸ್ ಹೋದ್ವಿ ಆ ಥರ ರೋಡಲ್ಲಿ ಶಾರ್ಟ್ಕಟ್ಟಲ್ಲಿ ರೂಮ್ ಹತ್ರ ಹೋಗ್ಬೋದು ಅಂತ ಹೇಳಿದರು. ಹಾಗಾಗಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಏನೋ ಒಂಥರ ಖುಷಿ. ಈ ಮರಳಲ್ಲಿ ಚಪ್ಪಲಿ ಹಾಕ್ಕೊಂಡು ನಡೆಯೋದು ಕಷ್ಟ ಆಗ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಪಾಪದು ಥಿಂಗ್ಸ್ ಎಲ್ಲ ಇರುತ್ತೆ, ನಮ್ಮದು ಬ್ಯಾಗ್, ನಮ್ಮದು ಜಾಕೆಟ್ಗಳೆಲ್ಲ ಇತ್ತಲ್ವ, ಹಾಗಾಗಿ ಚಪ್ಪಲಿ ಹಿಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಇವರಿಬ್ಬರು ನೋಡಿ ನಡ್ಕೊಂಡು ಬರೋ ಟೈಮಲ್ಲೂ ಬೀಚಲ್ಲಿ ಆಟ ಆಡಿಸ್ತಿದ್ದಾರೆ. ಇಲ್ಲಿ ಫುಲ್ಲು ಯಾರೂ ಇರಲಿಲ್ಲ. ಬ್ಯಾಕ್ ಸೈಡ್ ಬರ್ತಾ ಬರ್ತಾ ಬೀಚ್ ಹತ್ರ ಯಾರೂ ಇರಲಿಲ್ಲ. ಹಾಗಾಗಿ ಅವರಿಬ್ಬರು ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಫೈನಲಿ ನಾವು ಶಾರ್ಟ್ಕಟ್ ರೋಡಲ್ಲಿ ಹೊರಟ್ವಿ ರೂಮ್ ಕಡೆ. ಸ್ವಲ್ಪ ದೂರ ಅನಿಸುತ್ತೆ ನೈಟ್, ಆ್ಯಕ್ಚುಲಿ 1 ಕಿಲೋಮೀಟರ್ ಅಂತ ಹೇಳಿದರು. ಬಟ್ ತುಂಬಾ ಜಾಸ್ತಿನೇ ಇತ್ತು ಕಿಲೋಮೀಟರ್ ಆ್ಯಕ್ಚುಲಿ. ಹಾಗಾಗಿ ನಾವು ಫೈನಲಿ ಬಂದು ಫ್ರೆಶ್ ಅಪ್ ಆದ್ವಿ. ಪಾಪುಗೆ ಫುಲ್ಲು ಆ ಡ್ರೆಸ್ಸಲ್ಲಿ ಜೋಬಲ್ಲೆಲ್ಲ ಫುಲ್ಲು ಮಳ್ಳೋಗಿ ತೂಕ ಆಗಿಬಿಟ್ಟಿತ್ತು, ವೆಯ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ಅದನ್ನೆಲ್ಲ ತೆಗ್ದು ಬಾಡಿ ವಾಶ್ ಮಾಡಿ, ಅಂದರೆ ಮರಳೆಲ್ಲ ನಾವು ವಾಶ್ ಮಾಡಿಕೊಂಡು ಆಮೇಲೆ ಸ್ವಿಮ್ಮಿಂಗ್ ಫೂಲಲ್ಲಿ ಇಳಿಬೇಕು ಅಂತ ಹೇಳಿದರು. ಹಾಗಾಗಿ ಸ್ವಿಮ್ಮಿಂಗ್ ಫೂಲ್ ಗಲೀಜಾಗುತ್ತೆ ಅಂತ ಅವರು ಬೇಜಾರು ಮಾಡ್ಕೋತಾರೆ ಅಂತ ನಾವು ಈ ರೀತಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲ ಮರಳನ್ನೆಲ್ಲ ವಾಶ್ ಮಾಡ್ಕೊಂಡು ಬಂದು ಈ ರೀತಿ ಸ್ವಲ್ಪ ಹೊತ್ತು ಬೀಚಲ್ಲಿ ಆಟ ಆಡಿದ್ವಿ. ಚೆನ್ನಾಗಿತ್ತು. ಪಾಪು ಫುಲ್ಲು ವಾಟರ್ ಅಂದರೆ ಗೊತ್ತಲ್ಲ, ಅಷ್ಟು ಚಳಿ ಆಗ್ತಾಯಿದೆ. ಆ ಚಳಿಲೇ ನೀರಲ್ಲಿ ಆಟ ಆಡ್ತಿದ್ದಾಳೆ ಅಂತ ನಡುಗ್ತಾ ಇದ್ದಾಳೆ ಫುಲ್ಲು. ಆದರೂ ನಾನು ಬೀಚಲ್ಲಿ ಆಟ ಆಡಬೇಕು ಅಂದ್ಕೊಂಡು ಆಡ್ಕೊಂಡು ಫುಲ್ ಅವ್ರ ಅಪ್ಪನ ಜೊತೆ ಇಬ್ಬರು ಆಟ ಆಡ್ತಿದ್ದಾರೆ ನೋಡಿ. ಇವರು ಎಲ್ಲರೂ ರೂಮಿಗೆ ಹೋದರು. ಅವರೆಲ್ಲ ಫ್ರೆಶ್ ಅಪ್ ಆಗಿ ಬರಲಿಕ್ಕೆ, ಅಂದರೆ ಮಣ್ಣೆಲ್ಲ ವಾಶ್ ಮಾಡ್ಕೊಂಬರ್ಬೇಕಲ್ವ, ಹಾಗಾಗಿ ಮಣ್ಣಿದ್ರೆ ಬೈತಾರೆ ಅಂತ ಎಲ್ಲ ಹೋದರು. ಬಟ್ ಕೆಲವರು ಇನ್ನೂ ಬಂದೇ ಇಲ್ಲ ಪಾಪ. ಏಜ್ಡ್ ಅಂದರೆ ವಯಸ್ಸಾದವರು ಸ್ವಲ್ಪ ಕಷ್ಟ ನಡೆಯೋದು, ನಿಧಾನಕ್ಕೆ ಬರ್ತಾಯಿದ್ರು. ನಾವು ಬೇಗ ಬೇಗ ಬಂದು ಈ ರೀತಿ ಸ್ವಲ್ಪ ಹೊತ್ತು ಮಕ್ಕಳನ್ನ ಆಟ ಆಡ್ಸೋಣ ಅಂತ ಮಕ್ಕಳಿರೋರು ನಾವು ಎಲ್ಲ ಬೇಗ ಬಂದ್ವಿ. ಆಟ ಆಡಿಸ್ತಾ ಇದ್ದಾರೆ ನೋಡಿ. ಇವರು ಫುಲ್ ಎಂಜಾಯ್ ಮಾಡ್ತಿದ್ದಾಳೆ ಮೇಡಮವರು. ಅವಳಿಗೆ ಸ್ವಿಮ್ಮಿಂಗ್ ಫೂಲು, ಬೀಚು, ಈ ರೀತಿ ವಾಟರ್ ಇರೋ ಕಡೆ ತುಂಬಾ ಇಷ್ಟಪಡ್ತಾಳೆ. ಸುಸ್ತಾಗೋದೇ ಇಲ್ಲ ನೋಡಿ. ಚಳಿ ಎಷ್ಟಿದೆ, ಬಾಯಲ್ಲೇ ನಡುಗ್ತಾ ಇದೆ ಅವಳಿಗೆ ಫುಲ್ಲು. ಆದರೂ ಆಮೇಲೆ ಜ್ವರ ಬರುತ್ತೆ, ಸ್ಕೂಲ್ಗೆ ಹೋಗೋಕ್ಕಾಗಲ್ಲಮ್ಮ, ಬೈತಾರೆ ಟೀಚರು. ರಜೆ ಹಾಕಿದ್ರೆ ಬಾ ಅಂದರೆ ಕೇಳ್ತಾನೆ ಇಲ್ಲ. ಇಲ್ಲ ಮಮ್ಮಿ ಸೂಪರಾಗಿದೆ, ಸಖತ್ತಾಗಿದೆ ಅಂತ ಎಂಜಾಯ್ ಮಾಡ್ತಿದ್ದಾಳೆ ಅವಳೇ. ಚೆನ್ನಾಗಿದೆ. ನಾನು ಸ್ವಲ್ಪ ಹೊತ್ತು ನೀರ ಹತ್ರ ಸುಮ್ಮನೆ ಜಸ್ಟ್ ಕೂತ್ಕೊಂಡು ಅವ್ರ ಹತ್ರ ಮಾತಾಡಿಕೊಂಡು ಪಾಪು ಜೊತೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಈ ರೀತಿ ಎಂಜಾಯ್ ಮಾಡಿದ್ವಿ. ನನ್ನನ್ನು ಕರೀತಾನೆ ಇದ್ದರು ಎಲ್ಲರೂ ಪಾಪ. ನಾನು ಬರಲ್ಲ ಅಂತಲೇ ಇದ್ದೆ. ಇಲ್ಲಿ ತುಂಬ ಆಳ ಇದೆ, ನನಗಾಗಲ್ಲ, ಚಳಿ ಜಾಸ್ತಿ ಇದೆ ಅಂತ ನಾನು ಹೇಳ್ತಾನೆ ಇದ್ದೀನಿ, ಕೇಳ್ತಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಮಕ್ಕಳದಿದೆಯಲ್ಲ ಪುಟಾಣಿ ಸ್ವಿಮ್ಮಿಂಗ್ ಫೂಲ್, ಅಲ್ಲಿ ಹೋಗೋಣ ಅಂತ ಪಾಪನ್ನ ಕರೆದೆ. ಅವಳು ಬಂದಳು. ಅವಳನ್ನ ಮೇಲೆತ್ತಿ ಆ ಕಡೆ ಹೋಗೋಣ ಅಂತ ಕರ್ಕೋತಾ ಇದ್ದೀನಿ ನೋಡಿ. ಇಬ್ಬರು ಜೊತೆಲಿ ಆ ಕಡೆ ಸ್ವಲ್ಪ ಹೊತ್ತು ಆಡೋಣ ಅಂತ. ಅವಳು ಪಾಪ ಕರಿತಾನೇ ಇದ್ಲು ನನ್ನ. ಹಾಗಾಗಿ ಇಲ್ಲಿ ನನಗೆ ಇಳಿಯೋಕ್ಕೆ ಕಷ್ಟ, ಹಿಂಸೆ ಆಯಿತು, ನನಗೆ ಭಯ ಆಯಿತು. ಕೂದಲೆಲ್ಲ ಒದ್ದೆ ಆಗುತ್ತೆ, ತಲೆಯೆಲ್ಲ. ಹಾಗೇ ಚಳಿ ತುಂಬ ಇತ್ತು. ಹಾಗಾಗಿ ನಾನು ಈ ಕಡೆ ಏನೂ ಆಟ ಆಡೋಕ್ಕಾಗಲಿಲ್ಲ. ನೆಕ್ಸ್ಟು ಚಿಕ್ಕದಿದೆಯಲ್ವಾ ಮಕ್ಕಳದು ಸ್ವಿಮ್ಮಿಂಗ್ ಫೂಲು, ಅದರಲ್ಲಿ ಆಡೋಣ ಅಂತ ಪಾಪುನ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಬಾ ಅಂತ ಹೇಳ್ತಾನೆ ಇದ್ದೀನಿ. ಅವಳು ಫುಲ್ಲು ಅವ್ರ ಅಪ್ಪನ ಜೊತೆ ಅಪ್ಪ ನೀವು ಬನ್ನಿ ಅಂದ್ಕೊಂಡಿದ್ದಾಳೆ. ಆ ಕಡೆ ಬೇರೆಯವರೆಲ್ಲ ಆಟ ಆಡ್ತಾಯಿದ್ರು, ಮಕ್ಕಳನ್ನ ಆಟ ಆಡಿಸ್ತಾಯಿದ್ರು ಚಿಕ್ಕ ಸ್ವಿಮ್ಮಿಂಗ್ ಫೂಲಲ್ಲಿ. ಅದಕ್ಕೆ ಅವ್ರದ್ದೆಲ್ಲ ಸ್ವಲ್ಪ ಹೊತ್ತು ಮುಗಿಲಿ ಆಮೇಲೆ ನಾವು ಹೋಗೋಣ ಅಂತ ಮಾತಾಡಿಸ್ಕೊಂಡು ಪಾಪನ ಕೂರಿಸ್ಕೊಂಡಿದ್ದೀನಿ. ಅವಳು ಫುಲ್ ಎಂಜಾಯ್ ಮಾಡ್ತಿದ್ದಾಳೆ. ಬೇರೆ ಮಕ್ಕಳ ಜೊತೆ ಅವ್ರ ಅಪ್ಪ ಆಟ ಆಡ್ತಾಯಿದ್ರೆ ಇವಳಿಗೊಂಥರ ಹೊಟ್ಟೆ ಉರಿತಾಯಿತ್ತು. ನಾನು ಹೋಗೋಣ ಬಾ, ಆ ಕಡೆ ಹೋಗೋಣ ಬಾ ಅಂತ. ಸರಿ ಹೋಗೋಣ, ಇನ್ನೇನು ಮಾಡೋದು ಅಂತ ನಾವು ಹೊರಡ್ತಾ ಇದ್ದೀನಿ ನೋಡಿ. ನಾನು ಹೇಳ್ತಾನೆ ಇದ್ದೀನಿ ಬೇಡ ಚಳಿ ಬನ್ನಿ ಅಂತ ಅವ್ರಿಗೂ ಹೇಳ್ತಿದ್ದೀನಿ, ಇವಳಿಗೂ ಹೇಳ್ತಾಯಿದ್ದೀನಿ, ಕೇಳ್ತಾನೆ ಇಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂಥರ ಸಕ್ಕತ್ತಾಗಿತ್ತು. ಸರಿ ಇನ್ನೇನು ಮಾಡೋದು ಅಂತ ನಾವು ಇಬ್ಬರೂ ಹೋಗೋಣ ಅಂತ ನಾನು ಪಾಪು ಆ್ಯಕ್ಚುಲಿ ಆಲ್ರೆಡಿ ಚಿಕ್ಕ ಸ್ವಿಮ್ಮಿಂಗ್ ಫೂಲ್ಗೆ ಅವ್ರ ಅಪ್ಪನ ಜೊತೆ ಅಂದರೆ ಇಳಿಸ್ಕೊಂಡಿಲ್ಲ. ಆ ಕಡೆಯಿಂದ ಈ ಕಡೆ ಅವರು ಬಿಟ್ಟಿದ್ರು. ಮಧ್ಯದಲ್ಲಿ ಚಿಕ್ಕದಾಗಿ ಗೋಡೆ ಕಟ್ಟಿದ್ದಾರೆ ನೋಡಿ. ದೊಡ್ಡೋರ್ದು ಮತ್ತು ಚಿಕ್ಕವ್ರದ್ದು ಸ್ವಿಮ್ಮಿಂಗ್ ಫೂಲ್ ಮಧ್ಯದಲ್ಲಿ ಗೋಡೆ ಇದೆ. ಆ ಕಡೆಯಿಂದ ಈ ಕಡೆ ಜಂಪ್ ಆಗಿದ್ದು. ನಾನು ನಿಧಾನಕ್ಕೆ ಇಳ್ಕೊಂಡು ಈ ಕಡೆ ಬಂದೆ. ಎಲ್ಲರೂ ಸ್ವಲ್ಪ ಸ್ವಿಮ್ ಮಾಡಿಸಿ ಕರ್ಕೊಂಡಿದ್ರಲ್ವ ಬೇರೆ ಮಕ್ಕಳನ್ನ, ಹಾಗಾಗಿ ಬಂದೆ.
ಇಲ್ಲಿ ಈ ಪಾಪು ಒಬ್ಬ ತುಂಬಾ ತೀಟೆ ಅಂದರೆ ತೀಟೆ. ಯಪ್ಪಾ! ಬೇರೆ ಮಕ್ಕಳನ್ನ ಹೋಲಿಸ್ಕೊಂಡ್ರೆ ನಮ್ಮ ಮಗಳು ಎಷ್ಟೋ ಬೆಸ್ಟ್ ಅನಿಸ್ಬಿಟ್ಟಿತ್ತು. ಬಟ್ ಪಾಪ ಅವರು ಅವರಮ್ಮ, ಅವ್ರ ಅಜ್ಜಿ ಎಲ್ಲರೂ ಸೇರಿಕೊಂಡು ಎಷ್ಟು ಮೇಂಟೈನ್ ಮಾಡ್ತಾರೆ. ತಿನ್ನೋದು ಕಷ್ಟ. ಅಯ್ಯೋ! ಹೊರಗಡೆ ಹೋದಾಗ ಮಕ್ಕಳು ತಿನ್ನೋಕೆ ಹಿಂಸೆ ಮಾಡಿದ್ರೆ, ಮತ್ತು ಹಠ ಮಾಡಿದ್ರೆ ಅದು ಬೇಕು ಇದು ಬೇಕು ಅಂತ ಎಷ್ಟು ಹಿಂಸೆ ಆಗುತ್ತೆ ಅಲ್ವಾ? ಏನು ಮಾಡೋಕ್ಕಾಗಲ್ಲ. ಮಕ್ಕಳನ್ನ ಈ ರೀತಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ನಾವು ದೊಡ್ಡವ್ರ ಜೊತೆ ನಾವು ಎಲ್ಲ ಟೈಮ್ ಪಾಸ್ ಮಾಡಿಕೊಂಡು ನೋಡಿ ಒಬ್ಬೊಬ್ಬರೇ ಎಲ್ಲರೂ ಸೇರ್ಕೋತಾ ಇದ್ದಾರೆ, ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಅವ್ರು ಸ್ವಲ್ಪ ನಿಧಾನ ಆಯಿತು ಬರೋದು ಅಲ್ಲಿಂದ ಬೀಚಿಂದ. ಹಾಗಾಗಿ ಬಂದಾಗ ಒಬ್ಬೊಬ್ಬರೇ ನಮ್ಮ ಜೊತೆ ಸೇರ್ಕೋತಿದ್ದಾರೆ ಆಟ ಆಡ್ಕೊಂಡು. ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಬನ್ನಿ ಆ ಕಡೆ ಹೋಗೋಣ ಅಂತಿದ್ದಾರೆ. ದೊಡ್ಡವ್ರು ಸ್ವಿಮ್ಮಿಂಗ್ ಪೂಲ್ ನನಗೆ ನಾನು ಫುಲ್ಲು ಕತ್ತಿನ ತನಕ ನೀರು ಬಂದುಬಿಡುತ್ತದು. ಆಗಲ್ಲ, ನಾನು ಬರಲ್ಲ ಅಂತ ಹೇಳ್ತಾನೆ ಇದ್ದೀನಿ. ಸ್ವಲ್ಪ ಮಕ್ಕಳ ಜೊತೆ ಆಟ ಆಡ್ಕೊಂಡು ಹೋಗಿಬಿಡೋಣ, ಬೇಗ ಫ್ರೆಶ್ ಅಪ್ ಆಗೋಣ. ಅವ್ರು ಬೇರೆ ಟೈಮ್ ಆಗುತ್ತೆ ಮತ್ತು ಬೇರೆ ಪ್ಲೇಸಸ್ ನೋಡೋಕ್ಕಾಗಲ್ಲ ಅಂತಿದ್ದಾರೆ. ಆದರೂ ನಾನು ಕೇಳ್ತಿಲ್ಲ. ಅದಕ್ಕೆ ಬೇಗ ನಾನು ಈಚೆ ಬಂದುಬಿಟ್ಟೆ. ಇವರೆಲ್ಲ ಇವಾಗ ಬಂದ್ರಲ್ವ ಲಾಸ್ಟಲ್ಲಿ, ಅವರು ಸ್ವಲ್ಪ ಹೊತ್ತು ಆಟ ಆಡ್ತಿದ್ದಾರೆ. ನಮ್ಮದು ತುಂಬ ಹೊತ್ತಾಯಿತು, ಚಳಿ ಬೇರೆ ಆಗ್ತಾಯಿದೆ, ತಲೆನೋವು ಬರುತ್ತೆ ಇನ್ನು ಅಂತ ಹೇಳಿ ನಾನು ಈಚೆ ಬಂದೆ. ಪಾಪನ್ನ ಕರ್ಕೊಂಡು ಹೋಗಿ ಫ್ರೆಶ್ ಅಪ್ ಆಗಿ ನೋಡಿ ಫೈನಲಿ ನಾವು ರೆಡಿ ಆದ್ವಿ. ಇವಾಗ ರೆಡಿ ಆಗಿದ ತಕ್ಷಣ ಹೊರಡೋಣ ಬೇರೆ ಪ್ಲೇಸ್ಗೆ ಅಂತ ರೆಡಿ ಆಗ್ತಿದ್ದೀವಿ. ಬಟ್ ತಿಂಡಿ ತಿನ್ನಬೇಕಲ್ವಾ, ಬೇಗ ರೆಡಿಯಾಗಿ ಬೇಗ ಹೋದರೆ ತಿಂಡಿ ತಿನ್ಬೋದು ಅಂತ ಹೊರಟಿದ್ದಾಯಿತು. ನೋಡಿ ನಾನು ರೆಡಿಯಾದೆ. ಪಾಪು ಮತ್ತು ಅವರಪ್ಪ ಇಬ್ಬರು ರೆಡಿಯಾಗಿ ಫಸ್ಟೇ ಹೋಗಿದ್ರು, ತಿಂಡಿ ಹಾಕ್ಸ್ಕೊಂಡು ತಿಂತಾಯಿದ್ರು. ನನಗೆ ತಿಂಡಿ ಹಾಕ್ಸಿಟ್ಟಿದ್ರು. ಇವಾಗ ತಿಂಡಿ ತಿಂದ್ಕೊಂಡು ಹೊರಟ್ವಿ. ಅವ್ರ ಮಾವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬಸ್ಸಲ್ಲಿ ಎಂಜಾಯ್ ಮಾಡ್ತಿದ್ಲು. ಇವಳ್ದು ತಿಂಡಿ ಹೊಟ್ಟೆಲಿರೋ ತನಕ ಸ್ವಲ್ಪ ಎಂಜಾಯ್ ಮಾಡ್ತಾಳೆ. ಆಮೇಲೆ ಮತ್ತೆ ಅಮ್ಮ ಐ ಆಮ್ ಫೀಲಿಂಗ್ ಹಂಗ್ರಿ ಅಂದ್ಕೊಂಡು ಹೊಟ್ಟೆ ಹಿಡ್ಕೊಂಡೇ ಇರ್ತಾಳೆ. ಅವಳಿಗೆ ಸ್ವಲ್ಪ ವಾಕ್ ಮಾಡ್ತಿದ್ದಾಳೆ ಅಂದರೆ, ಸುಸ್ತಾಯಿತು ಅಂದರೆ, ಬೇಜಾರಾಯಿತು ಅಂದರೆ ತಿನ್ನೋಕ್ಕೇನಾದರೂ ಕೊಡ್ತಾ ಇರಬೇಕು. ಇಲ್ಲಾಂದರೆ ಬಾಡಿ ಡಿಹೈಡ್ರೇಷನ್ ಆಗ್ತಿರುತ್ತಲ್ವ ಪಾಪ, ಜ್ಯೂಸು ಅಥವಾ ನೀರು ಈ ಥರ ಕುಡಿತಾ ಇರಬೇಕು. ನೋಡಿ ಫೈನಲಿ ನಾವು ಫ್ರೆಶ್ ಅಪ್ ಆಗಿ ಫುಲ್ಲು ಜೋಶಲ್ಲಿ ತಿಂಡಿ ತಿಂದು ಹೊರಟಿದ್ದೀವಿ. ಫಸ್ಟ್ ಆ್ಯಕ್ಚುಲಿ ಇವಾಗ ಕರ್ಕೊಂಡು ಹೋಗೋದು ಅಗೋಡ ಫೋರ್ಟ್ಗೆ. ಆ್ಯಕ್ಚುಲಿ ನನಗೆ ಗೋವಾದಲ್ಲಿ ಬೀಚ್ ಅಂತ ಕೇಳಿ ಎಲ್ಲದಕ್ಕೂ ಬೀಚಿಗೆ ಜಾಯಿನ್ ಮಾಡ್ತಾಯಿದ್ದೀನಿ. ಪಾಪು ಫುಲ್ಲು ತಿಂಡಿ ತಿಂದಿದ್ಲಲ್ವ, ಮಲಗಿಬಿಟ್ಟಿದ್ಲು. ಸ್ವಲ್ಪ ದೂರ ಇತ್ತಲ್ವ, ಹಾಗಾಗಿ ಮಲಗಿದ್ಲು, ತಣ್ಣಗೆ ಗಾಳಿ ಬರ್ತಿದೆ ಅಂತ. ಬಟ್ ಬಿಸಿಲು ಮಾತ್ರ ಭಯಂಕರ ಇತ್ತು ಗುರು. ಯಪ್ಪ, ಇಲ್ಲಿ ಬೇರೆ ಫುಲ್ಲು ಬಂಡೆ, ಅದು ಗೋಡೆಗಳೆಲ್ಲ ಫುಲ್ಲು ಕಲ್ಲು ಬಂಡೆ ಅಲ್ವಾ. ದೊಡ್ಡ ಗಿಡಗಳೇನಿಲ್ಲ, ಚಿಕ್ಕ ಗಿಡಗಳು, ಎಲ್ಲೂ ನೆರಳಿಲ್ಲ, ಗಾಳಿ ಇಲ್ಲ, ಫುಲ್ಲು ಬಿಸಿಲು. ಅಯ್ಯೋ, ತಲೆಯೆಲ್ಲ ಸುಟ್ಟೋಯ್ತೇನೋ ಅನ್ನೋ ಥರ ಇದೆ. ಇಷ್ಟು ಬೇಗ ಇಷ್ಟು ಬಿಸಿಲು ಬಂದುಬಿಡ್ತು ಗೊತ್ತಾ. ಸಖತ್ ಸುಟ್ಟೋಗ್ತಾಯಿತ್ತು. ಬಟ್ ಬೇಗ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಒಂದು ಫೋಟೋ ತಗೊಳ್ಳೋಣ ಅಂದರೆ ಆ ಬಿಸಿಲಿಗೆ ಕಂಡುಬಿಡೋಕ್ಕೆ ಆಗ್ತಾಯಿಲ್ಲ, ಆ ರೇಂಜಲ್ಲಿ. ಫೈನಲಿ ಎಂಟ್ರಿ ಆದ್ವಿ. ನೋಡಿ ಒಳಗೆ ಎಂಟ್ರಿ ಆದ ತಕ್ಷಣ ಚೆನ್ನಾಗಿದೆ ಒಳಗಡೆ. ಒಂಥರ ತುಂಬ ಇಷ್ಟು ದೂರ ಇತ್ತು ಫೋಟೋ. ಬಟ್ ಅಲ್ಲಿ ತನಕನೂ ಎಷ್ಟು ನೀಟಾಗಿ ರೋಡ್ ಹಾಕಿ ಒಂಥರ ಕ್ಲೀನಾಗಿ ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೂರಿಸಮ್ ಪ್ಲೇಸಸ್ ಈ ರೀತಿ ನೀಟಿದ್ರೆ ನೋಡೋಕೆ ಒಂಥರ ಖುಷಿ, ಏನೋ ಒಂಥರ ಚೆನ್ನಾಗಿದೆ ಅನಿಸುತ್ತೆ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೂ ಖುಷಿ ಆಗುತ್ತೆ. ಕೆಲವೊಂದು ಕಡೆ ಟೂರಿಸಮ್ ಪ್ಲೇಸಸ್ಗೆ ಹೋದರೆ ಟೂರಿಸ್ಟ್ಗಳಿಗೆ ತಲೆ ಕೆಟ್ಟೋಗ್ಬಿಡುತ್ತೆ, ಯಾಕೆ ಬಂದ್ವಿ ಅಂತ. ಬಟ್ ಈ ಕಡೆ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಇಷ್ಟು ಜನಗಳು ಬಂದ್ರೂ ಇಷ್ಟು ನೀಟ್ ಮೇಂಟೈನ್ ಮಾಡಿದ್ದಾರೆ ಪಾಪ. ಇಲ್ಲಿ ನೋಡಿ ಪೋರ್ಟ್ ಬಗ್ಗೆ ಮತ್ತು ಗೋವಾದಲ್ಲಿ ಪ್ರತಿಯೊಂದು ಈ ಪೋರ್ಟ್ ಸರೌಂಡಿಂಗ್ ಪ್ಲೇಸ್ ಆಗಿರ್ಬೋದು, ಮತ್ತು ಯಾವ್ಯಾವುದು ಓಲ್ಡ್ ಪ್ಲೇಸಸ್ ಇದೆ ಅದೆಲ್ಲ ಫುಲ್ಲು ಕ್ಯಾಪ್ಚರ್ ಮಾಡಿದ್ದಾರೆ. ಎಷ್ಟು ಚೆಂದ ಪೋರ್ಟ್ಗಳು, ಯಾವ್ಯಾವ ಪೋರ್ಟ್ ಇದೆ ಮತ್ತು ಚರ್ಚ್ಗಳಾಗಿರ್ಬೋದು, ಆ ಥರ ಕೆಲವೊಂದು ಎಲ್ಲದನ್ನು ಫೋಟೋ ತೆಗೆದು ಫ್ರೇಮ್ ಹಾಕಿಸಿ ಚೆನ್ನಾಗಿಟ್ಟಿದ್ದಾರೆ. ಇವುಗಳನ್ನೆಲ್ಲ ನೋಡಿಕೊಂಡು ಅದ್ರ ಕೆಳಗಡೆ ನೇಮ್ಸ್ ಎಲ್ಲ ಇದೆ, ಓದ್ಕೊಂಡು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಿಧಾನಕ್ಕೆ ಫುಲ್ ಎಲ್ಲ ನೋಡ್ಕೊಂಡು ಬರ್ಬೋದು ಆರಾಮಾಗಿ. ನೋಡಿ ಒಳಗಡೆ ಸ್ವಲ್ಪ ಗೋಡೆ ಇತ್ತಲ್ವ, ಅಲ್ಲಿ ಮಾತ್ರ ಅದೆಲ್ಲ ಫ್ರೇಮ್ಸ್ ಹಾಕಿದ್ರು. ಅದು ಬಿಟ್ಟು ಸ್ವಲ್ಪ ಮುಂದಕ್ಕೆ ಬಂದ ತಕ್ಷಣ ಫುಲ್ ಈ ರೀತಿ ಪೋರ್ಟ್ ಎಷ್ಟು ಚೆಂದ ನೀಟಿದೆ ನೋಡಿ. ಸುತ್ತಲೂ ಗೋಡೆ, ಮಧ್ಯದಲ್ಲಿ ನೋಡಿ ಒಂದು ಸ್ಟೇಜ್ ಟೈಪ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಎಷ್ಟೇ ಜನ ಇದ್ದರೂ ಸ್ಟೇಜ್ ಮೇಲೆ ಏನೇ ಈ ಪ್ರೋಗ್ರಾಮ್ಸ್ ಆ ಥರ ಮಾಡಿದ್ರೂ ಸಖತ್ತಾಗಿದೆ. ಹಾಗೆಲ್ಲ ಇದೆಲ್ಲ ತುಂಬ ಯೂಸ್ ಮಾಡಿರ್ತಾರಲ್ವ, ಹಾಗಾಗಿ ಎಲ್ಲದನ್ನೂ ನೀಟಾಗಿ ಹಾಗೆ ಮೇಂಟೈನ್ ಮಾಡಿಕೊಂಡು ತೋರಿಸ್ತಿದ್ದಾರೆ. ನೋಡೋರ್ಗೆ ಬರೋರಿಗೆಲ್ಲ ನೀಟಾಗಿ ಮೇಂಟೈನ್ ಮಾಡಿ ತೋರಿಸ್ತಿದ್ದಾರೆ. ಚೆನ್ನಾಗಿದೆ ಮಾತ್ರ. ಆ ಗೋಡೆ ಹತ್ತಿ ನಿಂತ್ಕೊಂಡ್ರೆ ಮೇಲೆ ಸ್ವಲ್ಪ
ಫುಲ್ಲು ಬೀಚು ಎಷ್ಟು ವಾಟರ್ ಕಾಣಿಸುತ್ತೆ ಅಂದರೆ ನೆಕ್ಸ್ಟ್ ಯಾವುದಾದ್ರೂ ಬೀಚಲ್ಲಿ ಬೋಟಲ್ಲಿ ಹೋಗ್ತೀವಲ್ಲ ಆಗ ಈ ಪೋರ್ಟ್ ಆ್ಯಕ್ಚುಲಿ ಕಾಣುತ್ತೆ ನೋಡಿ, ನಾನು ತೋರಿಸ್ತೀನಿ. ಏಕೆಂದರೆ ಇಷ್ಟು ವಾಟರ್ ಇದೆ ಅಂದರೆ ನಾವು ಯಾವ ಕಡೆ ಆದರೂ ಒಂದು ಕಡೆ ಬೋಟಲ್ಲಿ ಬಂದೇ ಬರ್ತೀವಲ್ಲ, ಕಾಣಿಸುತ್ತೆ. ಬಟ್ ಸಖತ್ತಾಗಿ ಕಾಣ್ತಿದೆ ನೋಡಿ ಎಷ್ಟು. ಇದೊಂದು ನಾವು ಮಾತ್ರನೇ ಗುಡ್ಡದ ಮೇಲೆ ಇದ್ದೀವಿ ಅಂದರೆ ಸುತ್ತಲೂ ವಾಟರ್ ಇದೆಯೇನೋ ಅನಿಸುತ್ತೆ, ಮಧ್ಯದಲ್ಲಿ ನಾವು ಇದ್ದೀವೇನೋ ಅಂತ ಒಂದು ಫೀಲ್ ಆಗುತ್ತೆ ನೋಡಿ. ಎಲ್ಲಿಂದ ಇಲ್ಲಿ ನಿಂತ್ಕೊಂಡು ನಾವು ಎಲ್ಲಿ ತನಕ ನೋಡಿದ್ರು ನಮಗೆಲ್ಲಿ ಒಂದು ಸ್ವಲ್ಪನೂ ಗಿಡ ಮರ ಮತ್ತು ಒಂದು ನೆಲ ಏನೂ ಕಾಣಲ್ಲ, ಫುಲ್ಲು ನೀರೇ ಕಾಣುತ್ತೆ ನೋಡಿ. ನಮ್ಮ ಬ್ಯಾಕ್ ಸೈಡ್ ಇದು ಗೋಡೆ ನಿಂತ್ಕೊಂಡ್ರೆ ಫುಲ್ಲು ವಾಟರು, ಎಷ್ಟು ಸಕ್ಕತ್ತಾಗಿದೆ. ನಾವಿಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಫೋಟೋಸು ಮತ್ತು ಗ್ರೂಪ್ ಫೋಟೋ ತೆಕ್ಕೊಂಡ್ರು ಅವರು ಟ್ರಿಪ್ ಕರ್ಕೊಂಬಂದಿದ್ದಾರಲ್ವ, ಅವರು ಎಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋ ತೊಗೊಂಡ್ರು ಮತ್ತು ನಾವೆಲ್ಲ ಫೋಟೋಸ್ ತೊಗೊಂಡ್ವಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ನೋಡಿ ಈಚೆ ಬಂದು ನೋಡಿದ್ರೆ ಈ ಥರ ಕಾಣುತ್ತೆ, ಕ್ಲೀನಾಗಿದೆ ಮಾತ್ರ. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕ್ಕೂ ಚೆನ್ನಾಗಿದೆ, ನಿಂತ್ಕೊಂಡು ಆರಾಮಾಗಿ ಎಂತೆಂಥ ಒಳ್ಳೊಳ್ಳೆ ಫೋಟೋಸ್ ತೊಗೋಬೋದು ಗೊತ್ತಾ. ನಾವು ಫುಲ್ಲು ಎಲ್ಲ ಈ ಕಡೆನೂ ಚಿಕ್ಕ ಪುಟ್ಟ ಫೋಟೋಸು ಮತ್ತು ಚಿಕ್ಕ ಪುಟ್ಟ ಕ್ಲಿಪ್ಸು, ಯಾಕಂದರೆ ಮೆಮೊರೀಸ್ಗೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ಎಲ್ಲ ತೊಗೊಂಡು ಫೈನಲಿ ನಾವು ಬಸ್ ಕಡೆ ಹೊರಟ್ವಿ ನೋಡಿ. ಇವತ್ತು ಮಧ್ಯಾಹ್ನ ತನಕ ಈ ಪ್ಲೇಸ್ ಆಯಿತು. ನೆಕ್ಸ್ಟ್ ಮಧ್ಯಾಹ್ನದಿಂದ ನೈಟ್ ತನಕ ಏನೇನು ಎಲ್ಲೆಲ್ಲಿ ಹೋಗಿದ್ವಿ, ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡಿದ್ವಿ ಎಲ್ಲ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.